Hey guys, good morning. ನಾನು ನಿಮ್ಮ ಅನುಷ್ ಅಂಗಡಿ. Welcome back to another vlog. ಸೊ ಟೀ ಕುಡ್ದಾಯ್ತು ನಂದು. ಈಗ ಗ್ಲಾಸನ್ನು ಒಳಗಿಡುವ. ಅಮ್ಮ ಇಂಥದಕ್ಕೋ ಕರೆದ್ರು. ಬೆಳಿಗ್ಗೆ ಕರೆಂಟ್ ಇಲ್ಲ ಗೈಸ್. ಅಣಬೆ ಸಿಕ್ಕಿದಂತೆ. ಎಷ್ಟು ಸಿಕ್ಕಿದೆ? 6 ಕಾಲು ಸಿಕ್ಕಿದೆ. ಸಣ್ಣ ಅಣಬೆ. ಎಲ್ಲಿಂದ? ತೋಟದಲ್ಲಿ ಹುಡುಕಿಕೊಂಡು ಹೋದ್ದು. ಪರಿಮಳ ಬಂತು ಹೋದ್ದು. ಹೋಗುವ ಬಿಟ್ಟು. ಅಪ್ಪ ಮತ್ತೆ ಅಮ್ಮ ಈಗ ತೋಟಕ್ಕೆ ಹೋಗಿ ಬಂದದ್ದು. ಅಪ್ಪ ಕಾಲು ತೊಳಿತಿದ್ದಾರೆ. ನಿನ್ನೆನೆ ಸಿಕ್ಕಿತ್ತು ನಮಗೆ ಅಣಬೆ, ಆದ್ರೆ ಅದು ಬೇರೆಯವರು ಕೊಟ್ಟದು. ಇವತ್ತು ನಮ್ಮ ತೋಟದಲ್ಲಿ ನಮಗೆ ಸಿಕ್ಕಿದೆ ಅಣಬೆ. ಎಷ್ಟು? 1, 2, 6 ಕಾಲ. 6 ಕಾಲು ಸಿಕ್ಕಿದೆ. 6 ಕಾಲು ಸಿಕ್ಕಿದೆ. ಈ ವರ್ಷ ಸಿಕ್ಕಿದೆ, ತುಂಬಾ ಅಣಬೆ ಸಿಕ್ಕಿದೆ. ಎಲ್ಲರ ಫೇಸ್ಬುಕ್, ವಾಟ್ಸಪ್ ಅಲ್ಲಿ ಎಲ್ಲ ಸ್ಟೇಟಸ್ ಎಲ್ಲ ಅಣಬೆ ಇದೆ. ನಮಗೆ ಮಾತ್ರ ಸಿಕ್ಕಿರ್ಲಿಲ್ಲ. ಇವತ್ತು ಹುಡುಕಿಕೊಂಡು ಹೋಗುವಾಗ ಇಷ್ಟು ಸಿಕ್ಕಿತ್ತು. ಅದು ಹುಡುಕಿಕೊಂಡು ಹೋದ್ರೆ ಯಾಕೆ ಸಿಕ್ಕುದಿಲ್ಲ? ಪರಿಮಳ ಬಂತು ಹಾಗೆ ಸಿಕ್ಕಿದೆ. ಹುಡುಕಿಕೊಂಡು ಹೋದ್ರೆ ಸಿಗುದಿಲ್ಲ ಅಂತೆ, ಆದ್ರೆ ನಂಗೆ ಮಾತ್ರ ಸಿಕ್ಕಿದೆ ಇಷ್ಟು. ಅಪ್ಪ ಹುಡುಕಿಕೊಂಡು ಹೋದಂತೆ, ಅಪ್ಪನಿಗೆ ಸಿಗ್ಲೇ ಇಲ್ಲ. ಅಮ್ಮ ಈ ಪರಿಮಳ ಬಂತು ಅಂತೇಳಿ ಅಮ್ಮ ಆಗಿ ಹುಡುಕಿಕೊಂಡು ಹೋದ್ಲು, ಅಮ್ಮನಿಗೆ ಸಿಕ್ಕಿದೆ. ಗೈಸ್, ಅಮ್ಮ ಬೆಳಿಗ್ಗೆ ಕಾಪಿಗೆ ಇವತ್ತು ಪುಳಿಯೋಗರೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹಾಗೆ ಸ್ವಲ್ಪ ಬೇವಿನ ಸೊಪ್ಪು ತಗೊಂಡು ಬಾ ಅಂತ ಹೇಳಿದರು. ನಾನು ಬೇವಿನ ಸೊಪ್ಪು ತರಲಿಕ್ಕೆ ಹೋಗ್ತಿದ್ದೇನೆ. ಗೈಸ್, ಇಲ್ಲಿಂದ ಬೇವಿನ ಸೊಪ್ಪು ತಗೊಳ್ಬೇಕು. ಪುಳಿಯೋಗರೆಗೆ ಬೇಕಾದಷ್ಟು ಬೇವಿನ ಸೊಪ್ಪು ತಗೊಂಡೆ ಗೈಸ್. ಈಗ ಬೇವಿನ ಸೊಪ್ಪು ಅಮ್ಮನಿಗೆ ಕೊಡಬೇಕು. ತಗ. ಎಂತಂತ ಹೇಳಿದರೆ, ಈಗಷ್ಟೇ ಸಮಂತಣ್ಣ ಕಾಲ್ ಮಾಡಿ ಕರೆದ, ಒಂದು ಬರ್ಡೇ ಪಾರ್ಟಿಗೆ ಬಾ ಅಂತ. ಸೊ ಹಾಗೆ ಹೋಗ್ತಾ ಇದ್ದಾನೆ. ಗೈಸ್, ಈಗ ನಾನು ಒಬ್ಬನೇ ಸ್ಕೂಟಿಯಲ್ಲಿ ಹೋಗೋದು. ಅವರು ಪೇಟೆಯಲ್ಲಿದ್ದಾರಂತೆ. ಸೊ ಪೇಟೆಗೆ ಅಲ್ಲಿ ಹೋಗಿ ಸಿಗುವ ಅಂತ ಹೇಳಿದರು. ಸೊ ನಾನೀಗ ಹೋಗ್ತಿದ್ದಾನೆ. ಬಾಯ್ ಗೈಸ್, ನಾವೀಗ ತಲುಪಿದ್ದೇವೆ ಸ್ಪಾಟಿಗೆ. ಇಲ್ಲಿ ನಿಶ್ವಣ್ಣ ಇದ್ದಾನೆ, ಒಳಗೆ ಎಲ್ಲರೂ ಇದ್ದಾರೆ. ಹೊರಟೆ ಬಾಯ್. ಊಟೆಲ್ಲ ಆಯಿತು. ಈಗ ಸೀದಾ ಮನೆಗೆ ಹೋಗ್ತಿದ್ದಾರೆ. ಶಮಂತ ಮುಂದೆ ಹೋಗ್ತಿದ್ದಾರೆ ಗಾಡಿ. ಗೈಸ್, ಫೈನಲಿ ಮನೆಗೆ ತಲುಪಿದೆ. ಗಂಟೆ 11 ಹಾಕೊಂಡು ಬಂತು. ಅಮ್ಮನೊಟ್ಟಿಗೆ ಬಾಗಿಲು ಹಾಕ್ಬೇಡ ಅಂತ ಹೇಳಿದ್ದೆ, ಬಾಗಿಲು ಹಾಕಲಿಲ್ಲ. ಲೈಟ್ ಆಫ್ ಮಾಡೋ. ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.